ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಕ್ರಿಕೆಟ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗ್ಬಿಟ್ಟಿದೆ. ಬೆಳಗಾವಿಯಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿದೆ. ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿರುವ ವಿಡಿಯೋ ಲಭ್ಯವಾಗಿದೆ. ಏಕಾಏಕಿ ಬಂದು ಕಲ್ಲು ತೂರಾಟ ನಡೆಸಿದೆ ಒಂದು ಗುಂಪು. ಕಲ್ಲು ತೂರಾಟದ ಸಿಸಿಟಿವಿ ದೃಶ್ಯ ರಿಪಬ್ಲಿಕ್ಗೆ ಲಭ್ಯ ಆಗಿರೋದು. ಕುಂದಾನಗರಿ ಬೆಳಗಾವಿಯಲ್ಲಿ ಆಗಿರುವ ಘಟನೆ ಇದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೆ ಬೆಳಗಾವಿಯನ್ನ. ಕಾರಣ ಆಗಾಗ ಅಲ್ಲಿ MES ಪುಂಡಾಟ ಗಲಾಟೆಗಳು ಅದಕ್ಕೆಲ್ಲ ಸಾಕ್ಷಿಯಾಗಿದೆ ಬೆಳಗಾವಿ. ಹಾಗಾಗಿ ಅಲ್ಲಿ ಅತಿ ಹೆಚ್ಚಿನ ಭದ್ರತೆ, ಪೊಲೀಸ್ ಇಲಾಖೆ ಯಾವಾಗಲೂ ಕೂಡ ಅಲರ್ಟ್ ಆಗಿರುತ್ತೆ. ಬಟ್ ಇಲ್ಲಿ ಕ್ಷುಲ್ಲಕ ಕಾರಣ, ಈ ಕ್ರಿಕೆಟ್ ವಿಚಾರವನ್ನ ಮುಂದಿಟ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಗಲಾಟೆ. ದೊಡ್ಡವರಿಗೆ ಗಲಾಟೆನಾ ಅಂತ ಅಂದ್ರೆ ಮೊದಲು ಚಿಕ್ಕ ಮಕ್ಕಳಿಂದ ಪ್ರಾರಂಭ ಆಗಿರುವಂತಹ ಗಲಾಟೆ. ದೊಡ್ಡವರಾದವರು ಬುದ್ಧಿ ಹೇಳಿ ಆ ಗಲಾಟೆಯನ್ನ ಅಲ್ಲಿಗೆ ಮುಗಿಸಬಹುದಿತ್ತು. ಆದ್ರೆ ಯಾವಾಗ ಯುವಕರ ತಂಡ ಈ ಗಲಾಟೆಗೆ ಎಂಟ್ರಿ ಕೊಡ್ತೋ ಅದು ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ. ದೃಶ್ಯ ನೋಡ್ತಾ ಇದ್ದೀವಿ. ಮನೆಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಇನ್ನು ಆಳ್ವಾನ್ ಗಲ್ಲಿಯಲ್ಲಿ ಬಿಗುವಿನ ವಾತಾವರಣ ಸದ್ಯ ನಿರ್ಮಾಣಗೊಂಡಿದೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರ ಗಸ್ತು. ಒಂದು KSRP ವಾಹನ, CPI ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಹೊರಗೆ ಬರೋದಕ್ಕೂ ಕೂಡ ಭಯ ಪಡ್ತಿದ್ದಾರಂತೆ ಜನ. ಬೆಳಗಾವಿಯ ಶಹಾಪುರ ಠಾಣಾ ವ್ಯಾಪ್ತಿಯಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶ, ಹಾಗಾಗಿ ಪೊಲೀಸರ ಭದ್ರತೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ. ಬಟ್ ಜನರ ಆತಂಕ ಇನ್ನೂ ಕೂಡ ದೂರ ಆಗಿಲ್ಲ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಮತ್ತೆ ಗಲಾಟೆ ಆಗ್ಬಿಟ್ರೆ, ಕಲ್ಲು ತೂರಾಟ ಆಗ್ಬಿಟ್ರೆ, ಕಾರಣ ಕೆಲವರ ಕೈಯಲ್ಲಿ ಬರೀ ಕಲ್ಲು ಮಾತ್ರ ಕಾಣಿಸಲ್ಲ, ತಲ್ವಾರ್ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಇದರ ಅರ್ಥ ಬರೀ ಕ್ರಿಕೆಟ್ ವಿಚಾರನ ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತ? ಕ್ಷುಲ್ಲಕ ಕಾರಣ ಮುಂದಿಟ್ಕೊಂಡು ಅದನ್ನ ದೊಡ್ಡ ಮಟ್ಟದ ಗಲಾಟೆಗೆ ತೆಗೆದುಕೊಂಡು ಹೋದ್ರ? ಈ ಪ್ರಶ್ನೆ ಇದೆ. ಒಂದ್ ಕಡೆ ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿರುವ ದೃಶ್ಯ, ಮತ್ತೊಬ್ಬರ ಕೈಯಲ್ಲಿ ತಲ್ವಾರ್ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಒಂದು ಹಂತಕ್ಕೆ ಇದು ಕ್ರಿಕೆಟ್ ಗಲಾಟೆ ಅಂತ ಹೇಳಿದ್ರು ಕೂಡ ಬೇರೆ ಏನಾದರೂ ಕಾರಣ ಇತ್ತ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಕಾರಣ ಇಷ್ಟರ ಮಟ್ಟಿಗೆ ದ್ವೇಷನ ಕ್ಷುಲ್ಲಕ ಕಾರಣಕ್ಕೆ ಕೈಯಲ್ಲಿ ತಲ್ವಾರ್, ಕಲ್ಲು ಸಿಕ್ಕಲ್ಲಿ ಎಸಿತಾರೆ, ಸಿಕ್ಕವರ ಮೇಲೆ ಹಲ್ಲೆ ಮಾಡಕ್ ಮುಂದಾಗ್ತಾರೆ. ಇಷ್ಟರ ಮಟ್ಟಿಗೆ ಆಕ್ರೋಶನ ಯಾಕಿರಬಹುದು ಅಂತ? ಹೌದು ಶ್ರುತಿ, ಬೆಳಗಾವಿಯಲ್ಲಿ ನಡೆದಂಥ ಅಂದರೆ ಈ ಕ್ರಿಕೆಟ್ ವಿಚಾರಕ್ಕೆ ನಡೆದಂಥ ಗಲಾಟೆ ಈಗ ಸದ್ಯ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಅಲ್ಲಿ ಕಲ್ಲು ತೂರಾಟ ಮತ್ತು ತಲ್ವಾರನ್ನ ಜಳಿಪಿಸಿದಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು. ಈ ಒಂದು ಎಲ್ಲ ದೃಶ್ಯ ಕೂಡ CCTV ಕ್ಯಾಮ್ರಾದಲ್ಲಿ ಮತ್ತು ಲೈವ್ ಆಗಿ ಕೂಡ ಮೊಬೈಲ್ನಲ್ಲೇ ಸೆರೆ ಸಿಕ್ಕಿತ್ತು. ಸದ್ಯ ಈ ಒಂದು ಸ್ಥಳದಲ್ಲಿ ಅಂದರೆ ಬೆಳಗಾವಿಯ ಆಳ್ವಾನ್ ಗಲ್ಲಿಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಆಳ್ವಾನ್ ಗಲ್ಲಿ. ಸದ್ಯ ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಂದು KSRP ತುಕಡಿ, ಓರ್ವ CPI ನೇತೃತ್ವದಲ್ಲಿ ಕೂಡ ಏನು ಘಟನಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಸಂಜೆ 5 ಗಂಟೆಗೆ ಚಿಕ್ಕ ಮಕ್ಕಳ ನಡುವೆ ಇಲ್ಲಿ ಕ್ರಿಕೆಟ್ ಆಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಗಲಾಟೆ ಆಗುತ್ತೆ. ಈ ಮಧ್ಯೆ ಎರಡು ಸಮುದಾಯದ ಯುವಕರು ಕೂಡ ಒಂದು ಗಲಾಟೆಗೆ ಮಧ್ಯ ಪ್ರವೇಶವನ್ನು ಮಾಡ್ತಾರೆ. ಈ ವೇಳೆ ಅವರಿಗೆ ಮಾತಿನ ಚಕಮಕಿ ಬರುತ್ತೆ. ಅಲ್ಲಿ ಗಲಾಟೆ ಮುಗಿದ್ರು ಕೂಡ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಏರಿಯಾದಲ್ಲಿ ಎರಡು ಗುಂಪುಗಳ ನಡುವೆ ಈ ಒಂದು ಗಲಾಟೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ವಿಕೋಪಕ್ಕೆ ಹೋಗುತ್ತೆ. ಈ ವೇಳೆ ಏನು ಹಿಂದೂ ಮನೆಗಳನ್ನು ಟಾರ್ಗೆಟ್ ಮಾಡಿದಂಥ ಮತ್ತೊಂದು ಗುಂಪು ಅಲ್ಲಿ ಕಲ್ಲು ತೂರಾಟವನ್ನು ಮಾಡುತ್ತೆ. ಇಟ್ಟಂಗಿ ಹೆಂಡಿಗಳಿಂದೇನು ಮನೆಗೆ ದಾಳಿಯನ್ನು ಮಾಡುತ್ತೆ ಮತ್ತು ತಲ್ವಾರನ್ನು ಕೂಡ ಹಿಡಿದುಕೊಂಡು ಓಡಾಡ್ತಾರೆ. ಮತ್ತು ತಲ್ವಾರನ್ನು ಕೂಡ ಸ್ವತಃ ಪೊಲೀಸರ ಎದುರೇ ಕೂಡ ತಲ್ವಾರನ್ನು ಎಸೆಯುವಂಥ ದೃಶ್ಯ ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಈ ಎಲ್ಲ ಘಟನೆಗಳು ಆಗ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ. ಬೆಳಗಾವಿಯ DC ಏನು ಕಮಿಷನರ್ ಆಗಿರುವಂಥ ಯಡಾಮಠಿನವರು ಕೂಡ ಬಂದು ಏನು ಅಲ್ಲಿ ಇರುವಂಥ ಪರಿಸ್ಥಿತಿ ಅವಲೋಕಿಸಿ ನಿಯಂತ್ರಣ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯ ಬೂದಿ ಮುಂಚಿದ ಕೆಂಡದಂತಿರುವಂಥ ಈ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಮತ್ತು ಸ್ಥಳದಲ್ಲಿ ಪೊಲೀಸರು ಕೂಡ ಬೀಡನ್ನು ಬಿಟ್ಟಿದ್ದಾರೆ. ಕಮಿಷನರ್
ಕಮಿಷನರ್ ಕೂಡ ಏನು ಏನು ಅದರ ಮಾಹಿತಿಯನ್ನು ಅಂದ್ರೆ ಘಟನೆ ಪೂರ್ತಿ ಮಾಹಿತಿನ ಇದು ಘಟನೆ ಕ್ರಿಕೆಟ್ಗೆ ಆಗಿತ್ತಾ ಅಥವಾ ಬೇರೆ ಏನಾದರೂ ಕಾರಣ ಐತೆ ಅನ್ನೋದ್ರ ಬಗ್ಗೆ ತನಿಖೆಯಿಂದ ಮೋಸ್ಟ್ಲಿ ಬೆಳಕಿಗೆ ಬರುತ್ತೆ ಅಂತ ಅನ್ಸುತ್ತೆ. ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.